ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಇಲ್ಲಿ ಚೆನ್ನಾಗಿದ್ದೀನಿ. ನಮ್ಮ ಬೆಂಗಳೂರು ವೆದರ್ ಇವತ್ತು ತುಂಬ ಡಲ್ ಆಗಿದೆ. ಸೊ ಈ ವೆದರ್ಗೆ ಫಿಶ್ ಸಾರು ಮತ್ತೆ ರೈಸ್ ಕುಚ್ಚಲಕ್ಕಿ ಫ್ರೈ ತಿಂದ್ರೆ ಹೇಗಿರುತ್ತೆ ಅದೇ ಥರ ಸೂಪರ್ ಆಗಿರುತ್ತಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಕುಚ್ಚಲಕ್ಕಿ ರೈಸ್ ಮತ್ತೆ ತಲೆ ಮಾಂಸ, ಫಿಶ್ ತಲೆ ಮಾಂಸ ಮತ್ತೆ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ನೀವು ಈ ಥರ ಟ್ರೈ ಮಾಡಿ. ಸಿಂಪಲ್ ಇಂಗ್ರೀಡಿಯೆಂಟ್ ಇಟ್ಕೊಂಡು ಮಾಡುವ ವಿಧಾನ ಇದು. ನನಗೆ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ, ನಿಜ. ನಮ್ಮ ಅಮ್ಮ ನನಗೆ ನೆನಪು ಬಂದರು. ನಮ್ಮ ಅಜ್ಜಿ ಇದೇ ಥರನೇ ಟೇಸ್ಟ್ ಯಾವ ಥರ ಮಾಡ್ತಿದ್ರು ಅಂತ ನನಗೆ ಗೊತ್ತಿಲ್ಲ, ಬಟ್ ಅವ್ರು ಮಾಡ್ತಾ ಇದ್ದಿದ್ದೇ ಥರನೇ ಟೇಸ್ಟ್ ಇತ್ತು. ಈಗ ಫಿಶ್ನ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ತೊಳ್ಕೊಂಡು 2 ಗೀಟು ಈ ಕಡೆ ಆ ಕಡೆ ಹಾಕ್ಕೊಳ್ಳೋಣ. ಯಾಕಂದರೆ ಮಸಾಲೆ ನಾವೇನೇನು ಹಾಕ್ತೀವಲ್ಲ ಅದೆಲ್ಲ ಚೆನ್ನಾಗಿ ಫಿಶ್ ಒಳಗಡೆ ಎಲ್ಲ ಹೋಗಿರುತ್ತೆ. ಅದಕ್ಕೋಸ್ಕರ ನಾನು ಚೆನ್ನಾಗಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಹೀಟೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ತಲೆ ಸಪ್ರೇಟಾಗಿ ಮಾಡಿದ್ದೆ. ಫ್ರೈಗೆ ತಲೆ ಚೆನ್ನಾಗಿರಲ್ಲ ಅಂತೇಳಿ, ಮಕ್ಕಳು ತಿನ್ನೋಕ್ಕೆ ಅವ್ರು ಕಷ್ಟಪಡ್ತಾರೆ. ಅದರಿಂದ ಸಪ್ರೇಟ್ ಮಾಡಿ ಎಲ್ಲ ಇಟ್ಕೊಂಡ್ಬಿಟ್ಟು ಮಸಾಲೆ ಹಾಕ್ಕೊಳ್ಳೋಣ. ಮಸಾಲೆಗೆ ಈಗ ಅರಿಶಿನ ಪುಡಿ, 1 ಸ್ಪೂನು ಶುಂಠಿ ಪೇಸ್ಟು, ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಖಾರದ ಪುಡಿ, ಆಮೇಲೆ ಪೆಪ್ಪರ್ ಪುಡಿ, ಉಪ್ಪು, ಕರಿಬೇವು ಸೊಪ್ಪು, ಹಾಫ್ ಲೆಮನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಾದ್ಮೇಲೆ ನೋಡಿ, ಫುಲ್ ಎಲ್ಲ ಅಂಟಬೇಕು. ಅದು ಅಂಟಾದ್ಮೇಲೆ ಕಾರ್ನ್ಫ್ಲವರ್ ಪೌಡ್ರ್ ಇರುತ್ತಲ್ಲ, ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದೇ 1 ಸ್ಪೂನ್ ಹಾಕ್ಕೊಂಡಿರೋದು ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸುಮಾರು 1 ಅವರು ಮಿಕ್ಸ್ ಮಾಡಿ ಮುಚ್ಚಳ ಹಾಕಿಬಿಡಿ. ಈ ಕಡೆ ಸಾರಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಯಲ್ಲಿ 2 ಸ್ಪೂನ್ ಕೊಬ್ಬರಿ ಎಣ್ಣೆ, 1 ಸ್ಪೂನು ಮೆಂತ್ಯ, 2 ಈರುಳ್ಳಿ, ಒಂದು ಸಣ್ಣ ಗಾತ್ರದಷ್ಟು ಶುಂಠಿ, 10 ಎಸಳು ಬೆಳ್ಳುಳ್ಳಿ, 1 ಟೊಮೆಟೊ, ಒಂದು 10 ಒಣಮೆಣಸಿನ್ಕಾಯಿ, ಆಮೇಲೆ ತೆಂಗಿನಕಾಯಿಯಲ್ಲಿ ಅರ್ಧ ಭಾಗ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಸಾಲ ಬೇರೆ ಏನೂ ಇಲ್ಲ. ಈ ಕಡೆ ನಾವು ಇದು ಮಣ್ಣು ಪಾತ್ರೆಯಲ್ಲಿ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ. ನಾನು ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡಿರೋದು. ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಿದ ತಕ್ಷಣ ತಿರ್ಗಾ ನಾವು ಮೆಂತ್ಯ 1 ಸ್ಪೂನು ಹಾಕ್ಕೊಂಡು, ಅದಾದ ನಂತರ ತಿರ್ಗಾ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಆಮೇಲೆ ಸಣ್ಣ ಆನಿಯನ್ ಒಂದು 20 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ಇದು ತಣ್ಣಗಾಗಿರುತ್ತಲ್ಲ ಮಸಾಲೆ, ಈ ಮಸಾಲೆ ಎಲ್ಲ ನುಣ್ಣಗೆ ಹುರ್ಕೊಬೇಕು. ಹುರ್ಕೊಂಡು ನೋಡಿ, ಇಷ್ಟು ಮೆತ್ತಗಾಗಿರಬೇಕು. ಈ ಥರ ಹುರ್ಕೊಂಡಿದ್ದ ತಕ್ಷಣ ಇದು ಫ್ರೈ ಆಗಿರುತ್ತಲ್ಲ, ಇದ್ರಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅದಾದ ನಂತರ ಮಿಕ್ಸಿನ ತೊಳೆದು ನೀರು ಹಾಕ್ಕೊಂಡು ಖಾರದ ಪುಡಿ, ಕಲ್ಲುಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಕುದಿಬೇಕು. ಆ ಟೈಮಲ್ಲಿ ನಾವು ಕೊತ್ತಂಬರಿ ಸೊಪ್ಪು ಹಾಕಿ ಆಗಿ ಒಂದು 10 ನಿಮಿಷ ಆಗಾದ್ಮೇಲೆ ಮೀನು ತೊಳೆದಿಟ್ಟಿರ್ತೀವಲ್ಲ ತಲೆ, ಅದನ್ನ ಹಾಕಿ ಬಿಟ್ಬಿಡಿ ಅದ ಸೈಡ್ಗೆ. ಈ ಕಡೆ ನಾವು ಫ್ರೈ ಮಾಡ್ಕೊಳ್ಳೋಣ. ನಾನು ಗ್ರಿಲ್ ಪ್ಯಾನ್ ತಗೊಂಡಿದ್ದೀನಿ. ಅದರಲ್ಲೂ ಅಷ್ಟೇ ಕೊಬ್ಬರಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ನಿಮ್ಮದು ಪ್ಯಾನ್ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದ್ರಲ್ಲಿ, ಡೀಪ್ ಫ್ರೈ ಏನು ಬೇಡ, ಈ ಥರ ಫ್ರೈ ಮಾಡ್ಕೊಂಡ್ರೆ ಸಖತ್ತಾಗಿ ಬೆಂದಿರುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ. ಕಡಿಮೆ ಸಾಮಗ್ರಿಗಳು ಇಟ್ಕೊಂಡೆ ಈ ಥರ ಹೆಲ್ತಿಯಾಗಿ ನಾವು ತಿನ್ಬೋದಲ್ವಾ. ನಮ್ಮ ಊರಲ್ಲಿರೋ ವೆದರ್ಗೆ ಸಖತ್ತಾಗಿರುತ್ತೆ. ಲಂಚು ಸೂಪರ್ ಲಂಚ್ ಆಗಿತ್ತು ನಮಗಿವತ್ತು. ಮಕ್ಕಳು ಸ್ಕೂಲಿಂದ ಬಂದಿದ ತಕ್ಷಣ ತಿಂತಾರೆ. ಈ ಥರ ಆಗಿತ್ತು ನಮ್ಮದು ಇವತ್ತು ಫಿಶ್ ಮೀಲ್. ಕುಚ್ಚಲಕ್ಕಿ ಸಕ್ಕತ್ತಾಗಿತ್ತು. ಕುಚ್ಚಲಕ್ಕಿ ಮತ್ತು ಫಿಶ್ ಸಾರು ಫ್ರೈ ಹೊಟ್ಟೆ ತುಂಬ ತಿಂದು, ಈಗ ಮಕ್ಕಳು ಬಂದಿದ ತಕ್ಷಣ ತಿಂದ್ಬಿಟ್ಟು ನಿದ್ದೆ ಮಾಡಿ 5:30ಗೆ ತಿರ್ಗಾ ಲಾಗಿನ್ ಆಗೋದು. ನೋಡಿ, ಈ ಥರ ಸೂಪರಾಗಿತ್ತು. ತಿಂದ್ಬಿಟ್ಟು ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಹೋಗ್ತೀನಿ. ಮಕ್ಕಳು ಬಂದಿದ ತಕ್ಷಣ ಎದ್ದೇಳಬೇಕು. ಹೀಗಾಗಿತ್ತು ನನ್ನ ಲಂಚ್ ಇವತ್ತು.
ನೀವು ಬೇಕಾದರೆ ಟ್ರೈ ಮಾಡಿ. ಹೆಲ್ತಿಯಾಗಿ ತಿನ್ನೋಣ. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.